ಎಲ್ಲ ಆತ್ಮೀಯ ವಿದ್ಯಾರ್ಥಿ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳು. ಈಗಾಗಲೇ SSLC ಎಕ್ಸಾಮನ್ನು ಯಶಸ್ವಿಯಾಗಿ ನೀವೆಲ್ಲರೂ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ಕಳೆದ ವರ್ಷ ಅನೇಕ ನ್ಯೂನತೆಗಳ ಮಧ್ಯದಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಂದಿನಿಯವರು ಮಂಡ್ಯ ಜಿಲ್ಲಾ CEO ಮಂಡ್ಯ ಜಿಲ್ಲೆಯ ವ್ಯಾಪ್ತಿನಲ್ಲಿ 18,000ಕ್ಕೂ ಹೆಚ್ಚು ಮಕ್ಕಳುಗಳಿಗೆ ಬೇಸಿಗೆ ಶಿಬಿರವನ್ನು ಮಾಡೋದ್ರ ಮೂಲಕ ಮತ್ತು ಯಾರ್ಯಾರು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅವ್ರಿಗೆಲ್ಲ ಸ್ಪೆಷಲ್ ಕ್ಲಾಸ್ ಕೊಡ್ತಕ್ಕಂಥದ್ದು, ಯಾರು ಟೀಚರ್ಗಳು ಸರಿಯಾದ ರೀತಿಯಲ್ಲಿ ಸಿಲೆಬಸ್ನ ಮುಗಿಸಿರಲ್ಲ ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟು ಒಂದು 2-3 ಜನ ಸಸ್ಪೆಂಡು ಆಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ CEO ಅವರು ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ EO ಇವರೆಲ್ಲರೂ ಸೇರಿ ಒಟ್ಟಾಗಿ DC ಅವರು CEO ಅವರು ಡೈರೆಕ್ಷನನ್ನು ಭಾಳಷ್ಟು ಫಾಲೋಅಪ್ ಮಾಡಿ ಸಕ್ಸಸ್ಫುಲ್ಲಾಗಿ ಒಂದಷ್ಟು ಒಳ್ಳೆ ಫಲಿತಾಂಶ ಬರೋ ರೀತಿಯಲ್ಲಿ ಮಕ್ಕಳಿಗೆ ಅವಕಾಶವನ್ನು ಮಾಡಿದರು. ಒಟ್ಟಿರ್ತಕ್ಕಂಥ 94,96,000 ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಅಪ್ ಟು SLCವರೆಗೂ ಇದ್ದಾರೆ. ಅದರಲ್ಲಿ ಪ್ರೈವೇಟು ಮತ್ತು ಗೌರ್ಮೆಂಟ್ನಲ್ಲಿ 50,000ಕ್ಕೂ ಹೆಚ್ಚಿದ್ದಾರೆ. ಇನ್ನು ಉಳಿದಂಥವರು ಪ್ರೈವೇಟ್ ಸ್ಕೂಲು ಮಕ್ಕಳಿದ್ದಾರೆ. ಇವರೆಲ್ರಿಗೂ ಸಹ ಇವತ್ತು ಈ ಬಾರಿ ಕಳೆದ ಬಾರಿ 18,000 ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡಿದ್ದು. ಈ ಬಾರಿ ಏಪ್ರಿಲ್ 17ರಿಂದ ಮೇ 26ನೇ ತಾರೀಕುವರೆಗೂ ಸಹ ಈ ಒಂದು ಬೇಸಿಗೆ ಶಿಬಿರ ನಡೆಯುತ್ತೆ. ಮೊದಲನೇ ದಿವಸನೇ 8,000 ಮಕ್ಕಳುಗಳು ರಿಜಿಸ್ಟರ್ ಆಗಿದೆ. ಇದೇನಪ್ಪ ಅಂದರೆ ಮುಖ್ಯ ಸಿಟಿನಲ್ಲಿ ಬೇರೆ ಅಡಿಷನಲಾಗಿ ಟ್ಯೂಷನ್ ಕೊಡಿಸೋದು ಮತ್ತು ತಂದೆ ತಾಯಿಗಳು ಒಂದು ಸ್ವಲ್ಪ ಹೆಚ್ಚು ಅವರಿಗೆ ಗಮನ ಕೊಟ್ಟು ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು. ಬಟ್ ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸ್ಗಿಂತ ಹೆಚ್ಚಾಗಿ ಓದ ಕಡೆನೇ ಗಮನ ಕೊಡ್ತಕ್ಕಂಥದ್ದು ಮಾಡ್ತಾರೆ. ನಮ್ಮಲ್ಲಿ ಹಳ್ಳಿನಲ್ಲಿ ಅವರ ವೈಯಕ್ತಿಕ ಪ್ರತಿಭೆನ ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಬರೀ ಓದೋದೇ ಅಲ್ಲ, ಬೇರೆ ಥರದ್ದೆಲ್ಲ ಚಟುವಟಿಕೆಗಳನ್ನ ಇಲ್ಲಿ ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಸಹ ಬೇಸಿಗೆ ಕ್ಯಾಂಪಲ್ಲಿ ಮಾಡ್ತಾರೆ ನಮ್ಮಲ್ಲೂ ಸಹ. ಅದರ ಜೊತೆಗೆ ಸುಮ್ಮನೆ ಹಳ್ಳಿನಲ್ಲಿ ಆಟ ಆಡೋದು ಅಥವಾ ತಂದೆ ತಾಯಿಗಳ ಜೊತೆ ಹೊಲ್ದ ಹತ್ರಕ್ಕೆ ಹೋಗೋದು, ಏನೋ ಟೈಮ್ ಪಾಸ್ ಮಾಡಿ ಬೇಸಿಗೆ ರಜೆನ ಕಳೆದು ಮತ್ತು ಶಿಕ್ಷಣದ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ CEO ಅವರು ಜಿಲ್ಲಾ ಪಂಚಾಯತಿ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಪಂಚಾಯತ್ ರಾಜ್ಯದ EO ಮತ್ತು PDOಗಳನ್ನ ಬಳಸ್ಕೊಂಡು ಪ್ರತಿ ಪಂಚಾಯತಿನಲ್ಲಿ ಒಂದು ಬೇಸಿಗೆ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಮೊದಲನೇ ದಿವಸ 8,000 ರಿಜಿಸ್ಟರ್ ಆಗಿದೆ. ಇನ್ನೂ ಹೆಚ್ಚು ಮಕ್ಕಳು ರಿಜಿಸ್ಟ್ರ್ ಮಾಡ್ಕೊಂಡು ಆ ಪಂಚಾಯತಿ ಕೇಂದ್ರದಲ್ಲಿ ಶಿಕ್ಷಕರನ್ನ ಮತ್ತು ಕೆಲವ್ರನ್ನ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳನ್ನ ಬಳಸ್ಕೊಂಡು ಅವ್ರಿಗೆ ಹೆಚ್ಚು ವಿದ್ಯೆ ಬಗ್ಗೆ ಮತ್ತು ಬೇರೆ ಚಟುವಟಿಕೆಗಳ ಬಗ್ಗೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೆಚ್ಚಿನ ಮಕ್ಕಳು ಅಲ್ಲಿ ಹೋಗಿ ಇದನ್ನು ಸದುಪಯೋಗಗೊಳಿಸ್ಕೊಳ್ಳಿ ಅಂತೇಳಿ ಮಂಡ್ಯ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ SSLCವರೆಗೂ ಯಾರು ಬೇಕಾದರೂ ಈ ಸಮ್ಮರ್ ಕ್ಯಾಂಪ್ನಲ್ಲಿ ಭಾಗವಹಿಸ್ಬೋದು. ಜೊತೆಗೆ ಎಲ್ಲ ಪೋಷಕರಿಗೆ ಆ ಭಾಗದ ತಂದೆ ತಾಯಿಗಳು ಸಹ ಇದನ್ನು ಮಕ್ಕಳುಗಳನ್ನ ಕರ್ಕೊಂಡೋಗಿ ಸೇರಿಸಿ ಈ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.